ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ 6 ತಿಂಗಳಿನಿಂದ ಹೂಡಿಕೆ ಮಾಡಿದರೂ ಇನ್ನೂ ಲಾಭವೇ ಇಲ್ಲ. ನಿಮ್ಮ ಕಥೆಯು ಹೀಗೆ ಇರಬಹುದು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮಗೆ ಒಂದು ಇಮೇಲ್ ಬಂತು ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಗ್ರಾಜ್ಯುಯೇಟ್ ಇಂದ. ಸರ್, ನಾನು ಮಾರ್ಚ್ 2022ರ ಬ್ಯಾಚಿನ ವಿದ್ಯಾರ್ಥಿ, ವಯಸ್ಸು 23 ವರ್ಷ. ನಾನು SCP ಮತ್ತು ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನು 7 ಸೆಕ್ಟರ್ 10 ಸ್ಟಾಕ್ಗಳಲ್ಲಿ ಮಾಡ್ತಾ ಇದ್ದೇನೆ. ಕಳೆದ 6 ತಿಂಗಳಿಂದ ಎಲ್ಲ ಷೇರುಗಳು ಫಂಡಮೆಂಟಲಿ ಸ್ಟ್ರಾಂಗು ಮತ್ತು ಲಾರ್ಜ್ ಕ್ಯಾಪ್ಸು. ಟೋಟಲ್ ಇನ್ವೆಸ್ಟ್ಮೆಂಟ್ 51 ಲಕ್ಷ. ಸದ್ಯಕ್ಕೆ ನಾನು ಅಂದಾಜು 2% ಲಾಸಲ್ಲಿದ್ದೇನೆ. ಒಂದು ತರ ಮಿಕ್ಸ್ಡ್ ಫೀಲಿಂಗ್ಸ್ ಬರ್ತಾ ಇದೆ. SCP ಲಂಸಮ್ ಅನ್ನ ಮಾಡೋದನ್ನ ಸ್ಟಾಪ್ ಮಾಡ್ಲಾ? ದಯವಿಟ್ಟು ನನಗೆ ಉತ್ತರ ಕೊಡಿ ಮತ್ತು ಒಂದಷ್ಟು ಉತ್ತೇಜನವನ್ನು ಕೊಡಿ, ಮೆಂಟಲ್ ಸಪೋರ್ಟ್ ಕೊಡಿ ಅಂತಲೂ ಹೇಳಿದ್ದಾರೆ. ಈಗ ನಾವು ಮಾಡಿದ ಒಂದು ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಲ್ಲಿ ಕೇಳಿದ್ವಿ, ಅದರಲ್ಲಿ 72% ಹೇಳಿದ್ರು ನನ್ನ ಪೋರ್ಟ್ಫೋಲಿಯೋ ಸದ್ಯಕ್ಕೆ ರೆಡ್ ಇದೆ, ಒಂದು 28% ಗ್ರೀನ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಅಂದರೆ ಈ ಸರ್ವೆಯನ್ನು ಮಾಡಿದ್ದು ಈ ವಿಡಿಯೋವನ್ನು ಹೊರತರುವ ಮುಂಚೆ. ಆದ್ದರಿಂದ ಮತ್ತೆ ಇನ್ನು ಕೆಲವು ದಿನಗಳಲ್ಲಿ ಅದು ಚೇಂಜ್ ಆಗ್ಬೋದು. ಈಗ ಇವತ್ತಿನ ಈ ಪ್ರಶ್ನೆಗೆ ಸುತ್ತುವರಿದು ಒಂದಷ್ಟು ವಿಚಾರಗಳನ್ನು ತಿಳಿಸ್ಬೇಕು. 3 ವರ್ಷದ ಕೆಳಗೆ ನಮ್ಮ ವರ್ಕ್ಶಾಪ್ ಗ್ರಾಜ್ಯುಯೇಟ್ಸ್ ಏನು ಹೂಡಿಕೆ ಪ್ರಾರಂಭ ಮಾಡಿದ್ರು 2020ಗಿಂತ ಮುಂಚೆ ಅವರು ಒಳ್ಳೆ ಪ್ರಾಫಿಟ್ ಅನ್ನು ಕೂತಿದ್ದಾರೆ. ಅದು ಹಾಫ್ ಆಫ್ 2021 ಅಂದ್ರೆ ಜೂನ್ 2021ರ ಮುಂಚೆ ಯಾರು ಇನ್ವೆಸ್ಟ್ ಮಾಡಿದಾರೋ ಅವರು ಕೂಡ ಪ್ರಾಫಿಟ್ ಅಲ್ಲಿ ಇದ್ದಾರೆ. ಮತ್ತೆ ನಾವೀಗ ನಿಮ್ಮ ಮುಂದೆ ಒಂದಷ್ಟು ಸ್ಟೇಟಸ್ ಆಫ್ ಪೋರ್ಟ್ಫೋಲಿಯೋ ಅಂತ ಇಟ್ಟಿದ್ದೇವೆ. ಅಂದ್ರೆ ನೀವು ಯಾವಾಗ ಪ್ರಾರಂಭ ಮಾಡಿದ್ರಿ ಮತ್ತು ನಿಮ್ಮ ಪೋರ್ಟ್ಫೋಲಿಯೋ ಹೇಗಿರಬಹುದು ಅಂತ ಒಂದು ಸಣ್ಣ ಸ್ಥಿತಿಯನ್ನು ಇಟ್ಟಿದ್ದೇವೆ. ಕಳೆದ 1 ವರ್ಷದಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ. ಅಲ್ಲಿಗೆ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿರುತ್ತೆ, ಹಾಕಿದ ಅಮೌಂಟ್ಗಿಂತ ಕಮ್ಮಿ ಇರುತ್ತೆ. 1 ವರ್ಷದಿಂದ 2 ವರ್ಷದ ಹೂಡಿಕೆ ಅಂತಂದ್ರೆ ಮೈನರ್ ಪ್ರಾಫಿಟ್ಸ್ ಆರ್ ನೋ ಲಾಸ್ ನೋ ಪ್ರಾಫಿಟ್. 2 ರಿಂದ 5 ವರ್ಷ ಡೀಸೆಂಟ್ ಪ್ರಾಫಿಟ್, ಮೋರ್ ದೆನ್ 5 ಇಯರ್ಸ್ ಗುಡ್ ಪ್ರಾಫಿಟ್ಸ್. ಅಂದ್ರೆ ನಿಮ್ಮ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಯಾಕಂದ್ರೆ 2022 ಡಲ್ ಆಗಿತ್ತು. ಈಗ ನಿಫ್ಟಿ 50ಯ ಗ್ರಾಫ್ ಅನ್ನು ಕಳೆದ 1 ವರ್ಷದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸದ್ಯಕ್ಕೆ ನಿಫ್ಟಿ ಒಂದು ತರ ಸೈಡ್ ವೇಸ್ ಟ್ರೆಂಡ್ ಅಲ್ಲಿ ಇದೆ. ಅಂದ್ರೆ ಅಪ್ವರ್ಡ್ ಟ್ರೆಂಡ್ ಅಲ್ಲ, ಲೋವರ್ ಟ್ರೆಂಡ್ ಅಲ್ಲ. ಈಗ ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಇನ್ ದ ಲಾಸ್ಟ್ 1 ಇಯರ್ ಸ್ಲೈಡ್ ಅನ್ನು ಇಟ್ಟಿದ್ದೇನೆ. ನಿಫ್ಟಿ 50 ಇಂಡೆಕ್ಸ್ ಕಳೆದ 1 ವರ್ಷದಲ್ಲಿ +1.5%, ಏಷ್ಯನ್ ಪೇಂಟ್ -15, ಬಜಾಜ್ ಫೈನಾನ್ಸ್ -21, HDFC ಬ್ಯಾಂಕ್ +9, ಇನ್ಫೋಸಿಸ್ -15, TCS -12, ರಿಲಯನ್ಸ್ ಇಂಡಸ್ಟ್ರೀಸ್ -1, ಟೈಟನ್ -6. ಅಂದ್ರೆ ಹೆಚ್ಚಿನ ಲಾರ್ಜ್ ಕ್ಯಾಪ್ಗಳು, ನಾವೇನು ನಮ್ಮ ವರ್ಕ್ಶಾಪ್ ಅಲ್ಲಿ ಬಹಳ ಒಳ್ಳೆದಿದೆ ಅಂತ ಹೇಳ್ತೇವೆ, ಅವುಗಳೆಲ್ಲವೂ ಕೂಡ ನೆಗೆಟಿವ್ ಅಲ್ಲಿ ಇದ್ದಾವೆ. ಇವೆಲ್ಲ ಕಾಮನ್, ಯಾಕಂದ್ರೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ದೋ ನಿಫ್ಟಿ 50 ಪರ್ಫಾರ್ಮೆನ್ಸ್ ಕಳೆದ 1 ವರ್ಷದಲ್ಲಿ ಫ್ಲಾಟ್ ಇದ್ರು ಹೆಚ್ಚಿನ ಷೇರುಗಳು, ಇಂಡಿವಿಜುವಲ್ ಷೇರುಗಳು ಕೆಳಗಡೆ ಇದ್ದಾವೆ, ನೆಗೆಟಿವ್ ಇದ್ದಾವೆ. ಮತ್ತೆ ಲಾಸ್ಟ್ 1 ಇಯರ್ ಇಂದ ನೀವೇನಾದರೂ ಫಂಡಮೆಂಟಲಿ ವೀಕ್ ಆಗಿರುವ ಷೇರುಗಳಲ್ಲಿ ಹಾಕಿದ್ರೆ ಮತ್ತೆ ಕತೆ ಮುಗಿದೇ ಹೋಯ್ತು. ಆದರೂ ಇನ್ನೊಂದು ವಿಚಾರ ಹೇಳಬೇಕು, ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಹಾಕಿದ್ರು ಕೂಡ ನಿಮ್ಮ ಪೋರ್ಟ್ಫೋಲಿಯೋ ಸದ್ಯಕ್ಕೆ ರೆಡ್ ಇರುತ್ತೆ. ಯಾಕಂದ್ರೆ ಮಾರುಕಟ್ಟೆಯೇ ಇನ್ನೂ ಮೇಲಕ್ಕೆ ಹೋಗಿಲ್ಲ. ಮೇಲಕ್ಕೆ ಹೋದಾಗ ಬಡ್ಡಿ ಸಮೇತ ನಿಮಗೆ ಪ್ರಾಫಿಟ್ ಬರುತ್ತೆ. ಆದ್ದರಿಂದ ಷೇರು ಮಾರುಕಟ್ಟೆಯ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವರಿಗೆ ಭಯ ಇಲ್ಲ. ಇವತ್ತು 6 ಗಂಟೆಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿಯಲ್ಲಿ ಇನ್ನೊಂದು ವಿಡಿಯೋ ಹಾಕಿದ್ದೇವೆ ಕನ್ನಡದ್ದು. ಕಾಲ ಕಾಲಕ್ಕೆ ಬದಲಾಗುತ್ತಿರುವ ಲಾಭದ ಮೇಲಿನ ತೆರಿಗೆ. ಚಾನೆಲ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ಈಗ ಇವತ್ತಿನ ಈ ವಿಡಿಯೋದ ಬಗ್ಗೆಗೆ ಒಂದಷ್ಟು ಕಮೆಂಟ್ಸ್. ಮೊದಲನೇದ್ದು, ಲಾಂಗ್ ಟರ್ಮ್ ಮೀನ್ಸ್ ಮಿನಿಮಮ್ 5 ವರ್ಷ. 3 ವರ್ಷದ ಕೆಳಗೆ ಜಾಸ್ತಿ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ನಮ್ಮ ಪೋರ್ಟ್ಫೋಲಿಯೋ ಮೊದಲ 1-2 ವರ್ಷ ರೆಡ್ ಅಲ್ಲೇ ಇರ್ಬೋದು. ಎರಡನೇದ್ದು, ನಿಮ್ಮಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ಇದ್ದು ಅದನ್ನ ನಾನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತೇನೆ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಬೇಕಾದಷ್ಟು ಪ್ರಾಫಿಟ್ ಇದೆ. ಮೂರನೇದ್ದು, ನೀವೇನಾದ್ರೂ SCP ಯನ್ನು ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ತೇನೆ ದೀರ್ಘಾವಧಿಗೆ 10, 20, 30 ವರ್ಷ ಅಂತಂದ್ರೆ ನಿಮ್ಮ ಪ್ರಾಫಿಟ್ ಬಂಪರ್ ಪ್ರಾಫಿಟ್ ಇರುತ್ತೆ. ನಾಲ್ಕನೇದ್ದು, SCP ಯನ್ನು ಯಾವ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಬಾರ್ದು. ಅಕಸ್ಮಾತ್ ನಿಮ್ಮ ಹತ್ರ ದುಡ್ಡು ಇಲ್ದಿದ್ರೆ ಅದು ಬೇರೆ ವಿಚಾರ. ಮತ್ತೆ ಅಷ್ಟೇ ಅಲ್ಲ, ನಾನು SCP ಮಾಡುವ ಕಾಲ ಮುಗೀತು, ಈಗ ನನಗೆ ವಯಸ್ಸಾಗಿದೆ, ಏನಿದ್ರು SWP ಮಾಡ್ತೀನಿ ಅಂತ ಅಂದಾಗ ಮಾತ್ರ
SCPನ ನಿಲ್ಲಿಸ್ಬೋದು. ಮಳೆ ಇರಲಿ, ಬಿಸಿಲಿರಲಿ, ಮಂಜು ಸುರಿಯುತ್ತಿರಲಿ, SCP ಮುಂದುವರಿಯಲಿ ಅಂತಾನೆ ಹೇಳೋದು. ಈಗ 5ನೆಯ ಕಮೆಂಟ್, ನೀವು ಯಾವುದೇ ಹಣವನ್ನು SCP ಮಾಡ್ತೇನೆ ಅಂತಂದ್ರೆ ನಮ್ಮ ಸಲಹೆ ಮುಂದಿನ 8ರಿಂದ 10 ವರ್ಷ ಈ ದುಡ್ಡು ನನಗೆ ಬೇಡ ಅನ್ನುವಂಥದ್ದನ್ನು ಮಾತ್ರ ಹಾಕಿ. ಎಲ್ಲಾ ದುಡ್ಡನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕೋ ಸರಿ ಇಲ್ಲ. ನಾವು ಲಾಂಗ್ ಟರ್ಮ್ ನಲ್ಲಿ ನೋಡಿದ್ದೇವೆ, ಅಂದಾಜು 3.5ರಿಂದ 5 ವರ್ಷದ ಒಳಗೆ ನಿಮ್ಮ ಹಣ ಡಬಲ್ ಆಗುತ್ತೆ. 6ನೆಯ ಕಮೆಂಟ್, ಒಬ್ಬ ಹೂಡಿಕೆದಾರ ದೀರ್ಘಾವಧಿಯಲ್ಲಿ ಹಣವನ್ನು ಮಾಡ್ಬೇಕಂತಂದ್ರೆ ತಾಳ್ಮೆ ಇರಬೇಕು, ಶಿಸ್ತಿರಬೇಕು, ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಅರ್ಥ ಮಾಡ್ಕೊಳ್ಳಿ ಬರಬೇಕು, ಮತ್ತು ಷೇರುಗಳನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು. ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಿದೆ ಮತ್ತು ಸ್ಪೆಷಲಿ ಈ ಪ್ರಶ್ನೆಯನ್ನು ಕೇಳಿದವರಿಗೆ ಮತ್ತೆ ಅದೇ ತರದ ಸನ್ನಿವೇಶದಲ್ಲಿರುವಂತ ಸಾವಿರಾರು ಜನರಿಗೆ ಈ ವಿಡಿಯೋ ಒಂದು ತರ ಮಾರ್ಗದರ್ಶನವನ್ನು ಕೊಡುತ್ತೆ ಅಂತ ಊಹಿಸ್ಕೊಳ್ತೇನೆ. ಮತ್ತೆ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷ ನಿಮಗೆ ತಾಳ್ಮೆ ಇದೆ, ಲಾಭ ಇಲ್ಲದಿದ್ದರೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ಅನ್ನುವಂತ ಮನೋಭಾವನೆಗಾಗಿ ಎಷ್ಟು ವರ್ಷ ಅಂತೇಳಿ ದಯವಿಟ್ಟು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋಗಳು ಚೆನ್ನಾಗಿದ್ದಾವೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ ಮತ್ತು ಫೈನಲ್ ಆಗಿ ಕಮೆಂಟ್ ಅನ್ನು ಮಾಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.